ಹಲೋ 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 ಯಾರಿಗೆ ಬೇಕಾಗಿತ್ತು? ನಿಮ್ಮ ನಂಬರ್ ವಾಂಟೆಡ್ ಲಿಸ್ಟಲ್ಲಿ ನೋಡಿದೆ. ನನ್ನ ಹೆಸರು ಕಿರಣ ಅಂತ. ನನಗೆ ಕೆಲಸ ಬೇಕಾಯಿತು, ಅದಕ್ಕೆ ಫೋನ್ ಮಾಡಿದೆ. ಇದು ಕೆಲಸ ಕೊಡೋ ಕಂಪ್ನಿ ಅಲ್ಲ. ಏಯ್ ಬಾರ್ಲಾ ಇಲ್ಲಿ. ಏಯ್ ಎಲ್ಲಿ ಅಲಿಯಕ್ ಹೋಗಿದ್ದೋ? 2 ಕಾಲ್ ಪ್ರಾಣಿ ಇವಾಗ ಬರ್ತಾ ಇದೀಯಾ? ಥೂ, ನಿಂದು ಒಂದ್ ಜನ್ಮನ. ಆಳ್ ನೋಡಿದ್ರೆ ಅಲಂಕಾರ, ಬಾಳ್ ನೋಡಿದ್ರೆ ಬಡ್ಕೊಬೇಕು. ಅದ್ ಹೆಂಗ್ ಬದುಕ್ತೀಯೇನೋ ನಂಗ್ ಕಾಣೆ. ಏನ್ ಆಕಾಶ ನೋಡ್ಬಿಟ್ರೆ ಹೊರಗಳು ಉದುರು ಬಿಡ್ತಾವ. ಏನ್ ಜನ್ಮನೋ ನಿಂದು. ಮದ್ವೆಗೆ ಹೆಣ್ಣಿಲ್ಲ ಅಂದ್ರೂ ಕೂಡ ಪ್ರಸ್ತುಕ್ ಬಿಡಿ ಹೂವ ಬೇಕು ಅನ್ನೋ ವಂಶಕ್ಕೆ ಸೇರ್ದವನು. ಹೋಗಲಿ ತೊಲಗೋ. ಹೋಗ್ತಾ ಇರೋ, ತಿರುಗಿ ನೋಡ್ಬೇಡ. ಅಯ್ಯೋ ದೇವ್ರೆ, ನಾನೇನು ತಪ್ಪು ಮಾಡಿದೆ? ನನಗೆ ಈ ಶಿಕ್ಷೆ? ಹಲೋ ಹಲೋ, ಯಾರಿದು? ನಾನು ಕಿರಣ ಅಂತ. ಮೇಡಮ್, ನನಗೆ ಕೆಲಸ ಬೇಕಾಗಿತ್ತು. ರೀ, ನಿಮ್ಗೆ ಎಷ್ಟೆಲ್ಲ ಹೇಳೋದು? ಅವತ್ತೇ ಹೇಳಿಲ್ವಾ ನಾವು ಕೆಲಸ ಕೊಡೋ ಕಂಪ್ನಿ ಅಲ್ಲ ಅಂತ? ಮೇಡಮ್, ನೀವೇ ಹೆಂಗಂದ್ರೆ ನಮ್ಮಂತವ್ರ ಕತೆ ಹಿಂಗೆ. ರೀ, ಇಡ್ರಿ ಫೋನು. ಇನ್ನೊಂದ್ಸಲ ಫೋನ್ ಮಾಡಬೇಡಿ, ಸರಿ ಇರಲ್ಲ. ಹಲೋ, ಯಾಕ್ರಿ, ನಿಮ್ಗೇನು ಕೆಲಸ ಇಲ್ವಾ? ನಮಗೆ ನಾವೇ ಫೋನ್ ಮಾಡ್ತಿದ್ವಿ ಕೆಲಸ ಕೇಳೋದಕ್ಕೆ ಪದೇ ಪದೇ. ಕೆಲಸನೂ ಇಲ್ಲ, ಕಾರ್ಯನೂ ಇಲ್ಲ. ಅದಕ್ಕೆ ನಾನೇನು ಮಾಡಲಿ? ನೀವೇನು ಫೋನ್ ಮಾಡಬೇಡಿ, ನಾನೇ ಫೋನ್ ಕಟ್ ಮಾಡ್ತೀನಿ. ನನಗಂತೂ ಕೆಲಸನೂ ಇಲ್ಲ, ಕಾರ್ಯನೂ ಇಲ್ಲ. ರೀ, ಪದೇ ಪದೇ ಫೋನ್ ಮಾಡಿದಾಗ ನಂಗೆ ಬೇಜಾರಾಗ್ತಿತ್ತು. ಆದರೆ ನಿಮ್ಮಲ್ಲಿ ಒಂದು ಒಳ್ಳೆ ಗುಣ ಇದೆ. ಒಂದು ಹುಡುಗಿ ನಂಬರ್ ಸಿಕ್ಕಿದ್ರೆ ಮಿಸ್ಯೂಸ್ ಮಾಡೋ ಈ ಕಾಲದಲ್ಲಿ ನೀವು ಕೆಲಸ ಬೇಕು ಅಂತ ಕೇಳಿದ್ರಲ್ಲ, ಅದೇ ನಂಗೆ ಇಷ್ಟ ಆಗಿದ್ದು. ರೀ, ತುಂಬ ಥ್ಯಾಂಕ್ಸ್ ರೀ. ನಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆಯಲ್ಲ, ಅಷ್ಟೇ ಸಾಕು. ಹಲೋ, ಯಾರೇ ನೀವು? ಹಲೋ, ನಾನು ಆಶಾ. ಯಾಕೆ ನೀವು ಫೋನ್ ಮಾಡಿಲ್ವಲ್ಲ? ಅದು ಪರವಾಗಿಲ್ಲ ಬಿಡಿ. ನಾವು ನಿಮ್ಮನ್ನು ಹೊರಗೆ ನೋಡ್ತಾ ಇಲ್ಲ. ನೀವು ನಮ್ಮೊಳಗೊಬ್ರು ಅಂತ ತಿಳ್ಕೊಂಡಿದ್ದೀವಿ. ನನ್ನ ಮೊಬೈಲ್ನಲ್ಲಿ ಕರೆನ್ಸಿ ಇರಲಿಲ್ಲ, ಅದಕ್ಕೆ ಫೋನ್ ಮಾಡೋಕ್ಕಾಗಲಿಲ್ಲ. ಅಯ್ಯೋ ಹುಚ್ಚ, ಅಷ್ಟೇ ತಾನೇ. ನಾನು ನಿಂಗೆ ದುಡ್ಡು ಕಳಿಸ್ತೀನಿ ಬಿಡಿ. ನೀವು ನನಗೆ ದುಡ್ಡು ಕೊಡೋದು ಒಳ್ಳೇದಲ್ಲ ಅನಿಸುತ್ತೆ. ಪರವಾಗಿಲ್ಲ ಬಿಡಿ, ಇಟ್ಸ್ ಮೈ ಪ್ಲೆಷರ್. ನಿಮ್ಮ ಅಡ್ರೆಸ್ ಹೇಳಿ, ನಾನು ನಮ್ಮ ಚಂಪಾ ಹತ್ರ ಕಳಿಸ್ತೀನಿ. ತಗೊಳ್ಳಿ ಅಡ್ರೆಸ್ಸು. ಏ ಚಂಪಾ, ಎನ್ವಲಪ್ ಕವರ್ನಲ್ಲಿ 1,000 ಹಾಕಿ ಅಡ್ರೆಸ್ಸಿಗೆ ತಲುಪಿಸು. ಹಲೋ, ನಾನು ನಿಮ್ಗೊಂದು ವಿಷಯ ಹೇಳ್ಬೇಕಾಯ್ತು. ನನಗೂ ಹಾಗೆ ಅನಿಸ್ತಾ ಇದೆ. ನಾನು ನಿಮ್ಮನ್ನು ಮೀಟ್ ಮಾಡ್ಬೇಕು ಅನ್ನಿಸ್ತಾ ಇದೆ. ನನ್ನಂತೋಳನ ಬೇಡ ಬಿಡಿ.
ನೀವ್ಯಾರೇ ಇರಲಿ ಹೇಗೆ ಇರಲಿ ನನಗೇನು ಬೇಜಾರಿಲ್ಲ. ಆ ಬ್ರಹ್ಮ ನನಗೆ ಅಂತ ಬರ್ದಿರಬೇಕು. ನೀವು ಪಾರ್ಕ್ ಹತ್ರ ಬನ್ನಿ, ಅಲ್ಲೇ ಮಾತನಾಡೋಣ. ಖಂಡಿತ ಬರ್ತೀರಲ್ಲ? ಸರಿ ಆಯ್ತು, ಬರ್ತೀನಿ. ಎದ್ದೇಳಮ್ಮ. ತುಂಬಾ ಥ್ಯಾಂಕ್ಸ್ ಅಣ್ಣ. ಪರವಾಗಿಲ್ಲೋಡಮ್ಮ, ನಾನು ಒಂಥರ ಅಂಗವಿಕಲ, ನೀನು ಒಂಥರ ಅಂಗವಿಕಲೆ. ಅಂದ್ರೆ ಕಣ್ಣಿಲ್ದೆ ಕೋಡಿ ಆಗಿದೀಯಾ, ನಾನು ಕಾರಿಲ್ದೆ ಅಂಗವಿಕಲ ಆಗಿದ್ದೀನಿ. ಎಲ್ಲಿಗೆ ಹೋಗ್ಬೇಕಮ್ಮ? ಆ ಪಾರ್ಕ್ ಹೋಗ್ಬೇಕಾಗಿತ್ತು. ಆಯ್ತಮ್ಮ, ನಾನು ಕೆಲಸ ಇದೆಯಮ್ಮ, ನಾನು ಹೋಗ್ತೀನಮ್ಮ. ನಾನು ಸರಿ ಅಣ್ಣ, ನಿಮ್ಮಿಂದ ತುಂಬಾ ಸಹಾಯ ಆಯ್ತು. ಸರಿ ಆಯ್ತಮ್ಮ. ರೀ, ನೀವು ಆಶಾನಾ? ಹೌದು, ನಾನೇ ಆಶಾ. ಯಾರು ನೀವು? ನಾನೇ ರೀ ಕಿರಣ್. ಹೋ, ಬಂದ್ರಾ? ಯಾಕ್ರಿ, ಏನಾಯ್ತು? ಅದಾ ಏನಿಲ್ಲ, ದಾರಿ ಮಧ್ಯೆ ಬರುವಾಗ ಯಾರೋ ಒಬ್ಬ ಡಿಕ್ಕಿ ಹೊಡೆದ್ಬಿಟ್ಟು ಬೀಳಿಸ್ಬಿಟ್ಟು ಹೊಡೋದ. ಇನ್ನೊಬ್ರು ಯಾರೋ ಬಂದ್ಬಿಟ್ಟು ಬಿಟ್ಬಿಟ್ಟು ಹೋದ್ರು. ನೀವು ಬರ್ತಿರೋ ಇಲ್ಲೋ ಅಂತ ಡೌಟ್ ಇತ್ತು. ಯಾಕೆ? ಯಾಕ್ರಿ ಕಣ್ಣೀರು? ಇದು ಕಣ್ಣೀರಲ್ಲ, ಆನಂದ ಬಾಷ್ಪ. ನೀವು ನನ್ನ ಕೈ ಬಿಡಲ್ಲ ತಾನೆ? ಯಾಕೆ ಅನುಮಾನ? ನಾನು ಕುರುಡಿ ಅಂತ ಗೊತ್ತಾದ ಮೇಲೂ ನನ್ನ ಪ್ರೀತಿ ಮಾಡ್ತೀರಲ್ವಾ? ನಮ್ಮ ಪ್ರೀತಿ ಶಾಶ್ವತ ತಾನೆ? ಅಲ್ಲ ಶಿವನೇ, ಅಪರೂಪಕ್ಕೊಂದ್ಸಲ ಸೀರಿಯಸ್ ಲವ್ ಮಾಡಿದೆ, ಆದರೆ ಕಣ್ಣಿಲ್ದಿರೋ ಕುರುಡಿನ ಕೊಟ್ಬಿಟ್ಟಲ್ಲ. ನನ್ನ ಪ್ರೀತಿ ನೀವು ಒಪ್ಕೊಂಡ್ರಲ್ಲ, ನಂಗೆ ಅಷ್ಟೇ ಸಾಕು. ನಾನೇ ಪುಣ್ಯವಂತೆ. ನಾನು ಕುರುಡಿ ಅಂತ ಅನಿಸ್ತಾ ಇಲ್ಲ. ನೀವೆಲ್ಲಿದ್ದೀರಾ? ಬನ್ನಿ. ರೀ, ನಮ್ಮ ಮದುವೆ ಆಗಿ 10 ವರ್ಷ ಆಯಿತು. ಆದರೂ ನಿಮ್ಮನ್ನು ನೋಡೋ ಸೌಭಾಗ್ಯ ಆ ದೇವ್ರು ಕೊಡಲೇ ಇಲ್ಲ ನೋಡಿ. ನಾನು ಕುರುಡಿ ಮತ್ತು ಬಡವಿ, ಆದರೂ ನೀವು ನನ್ನನ್ನೇ ಪ್ರೀತಿಸಿ ಮದುವೆ ಆದ್ರಿ. ನಾನು ಎಷ್ಟು ಪುಣ್ಯವಂತೆ ಅಲ್ವಾ? ನಿಮ್ಮ ಪ್ರೀತಿ ಹೊಳೆಯಲ್ಲಿ ನಾನು ಕುರುಡಿ ಅನ್ನೋದನ್ನೇ ಮರ್ತು ಬಿಟ್ಟಿದ್ದೀನಿ. ಹುಚ್ಚಿ, ಇಲ್ಲ ಅಂದರೆ ಹೇಗೆ ಕಣೆ? ನಾನು ಶ್ರೀಮಂತ ಇರ್ಬೋದು, ಆದರೆ ನಿನ್ನ ಪ್ರೀತಿ ಮುಂದೆ ಅದೆಲ್ಲ ಶೂನ್ಯ ಅನ್ನಿಸ್ತು. ಪ್ರೀತಿಗೆ ಬೇಕಾಗಿರೋದು ಮನಸ್ಸುಗಳೇ ಹೊರತು ಸೌಂದರ್ಯ ಅಲ್ಲ. ಮನುಷ್ಯನಿಗೆ ಆಸ್ತಿ, ಅಂತಸ್ತು, ಹಣ, ಸೌಂದರ್ಯ, ಅಂಗಾಂಗ ಇವೆಲ್ಲದಕ್ಕಿಂತ ಬಹಳ ಮುಖ್ಯವಾದದ್ದು ಪ್ರೀತಿ ಮತ್ತು ಮನುಷ್ಯತ್ವ. ಅಳಿಸಿ ಹೋಗೋ ಬಣ್ಣಕ್ಕೆ ನಾವು ಮಹತ್ವ ಕೊಡಬಾರ್ದು. ಪ್ರೀತಿ ಎಂಬುದು ವ್ಯಾಖ್ಯಾನಕ್ಕೆ ನಿಲುಕದ್ದು. ಜಾತಿ, ಅಂತಸ್ತು, ಬಡವ, ಬಲ್ಲಿದ ಎಂಬ ಭೇದವಿಲ್ಲದೆ ಎಲ್ಲಿ ಬೇಕಾದರೂ ಉದ್ಭವಿಸಬಹುದು. ಕಾರಣವೇ ಇಲ್ಲದೆ ಹುಟ್ಟುವ ಪ್ರೀತಿ ಕಾರಣವೇ ಇಲ್ಲದೆ ಸಾಯಲೂಬಹುದು.
ಆದರೆ ಇಲ್ಲಿ ಸ್ವಾರ್ಥಕ್ಕಾಗಿ ಹುಟ್ಟಿದ ಪ್ರೀತಿ ಒಬ್ಬಳ ಬಾಳಿನ ಆಶಾಕಿರಣವಾಯಿತು. ಪ್ರೀತಿ ಅಮರವಾಗಲಿ.